ಕೊಡೋಕೆ ಹೋಗಲ್ಲ ಸರ್. ಈಗ ಅವ್ರು ಏನಂದಿದ್ದಾರೆ, ಅವರು ನಾನು ಕೋರ್ಟ್ಗೆ ಹಾಕೊಂಡಿದ್ದೀನಿ ಕೇಸ್ನ ಅಂತ ಅವರೇ ಹೇಳಿದ್ದಾರೆ. ಕೋರ್ಟ್ಗೆ ಹಾಕೊಂಡ್ಮೇಲೆ ಮಾಧ್ಯಮದ ಹತ್ರ ಬರೋದೇನಿದೆ? ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಇದು. ಎಲೆಕ್ಷನ್ ಹತ್ರ ಬರ್ತಿದೆ, ಬರಬೇಕು, ಮಾತಾಡ್ತಿದ್ದಾರೆ ಅಷ್ಟೇ. ಇದು 8-9 ತಿಂಗಳ ಹಿಂದೆ ಆಗಿರೋದು ಅಂತ ಅವರೇ ಹೇಳಿದ್ದಾರೆ. 8-9 ತಿಂಗಳಿಂದ ಈಗ ಯಾಕೆ ಎತ್ತಬೇಕು ಚರ್ಚೆನ? ಈಗ ಯಾಕೆ ಮಾಧ್ಯಮದವ್ರು ಕಾಣಿಸಿದ್ರು? ಅವತ್ತು ಯಾಕೆ ಮಾಧ್ಯಮದವ್ರು ಕಾಣಿಸ್ಲಿಲ್ಲ? ಎಲ್ಲ ಚರ್ಚೆ ನಾನು ಇವಕ್ಕೆಲ್ಲ ಹೋಗಲ್ಲ. ಸಿ ಲೆಟ್ ಮೀ ಟೆಲ್ ಯು ಸರ್, ಇಟ್ ಇಸ್ ನನ್ ಆಫ್ ಮೈ ಕನ್ಸರ್ನ್ಸ್ ಆಲ್ ದೀಸ್ ಥಿಂಗ್ಸ್. ಇಫ್ ಐ ವಾಂಟೆಡ್ ಟು ಆನ್ಸರ್ ದಿಸ್, ಐ ವುಡ್ ಹ್ಯಾವ್ ಆನ್ಸರ್ಡ್ ಇಟ್. ಮಾಧ್ಯಮದಲ್ಲಿ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಒಬ್ರಿಗೆ ತೇಜಾವಧಿ ಮಾಡಬೇಕು ಅನ್ನೋ ಪ್ರಶ್ನೆ ಬರಬಾರ್ದು. ಹಂಗಾದ್ರೆ ಇವ್ರಿಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಅರ್ಥ ಆಯಿತು. ಕೋರ್ಟ್ಗೆ ಹಾಕೊಂಡ್ರೆ ಅವರು ಮಾಧ್ಯಮದ ಹತ್ರ ಬರ್ತಾರೆ ಅಂದರೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಇಟ್ ಈಸ್ ಪ್ರೂವಿಂಗ್. ಅವ್ರ ಅಜೆಂಡಾ ಏನು? MP ಎಲೆಕ್ಷನ್ಸ್ ಅಷ್ಟೇ. ಆ್ಯಂಡ್ ಐ ವುಡ್ ನಾಟ್ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್. ಸರ್ ನೋಡಿ ಸರ್, ಯಾರೋ ಅಲ್ಲೇ ಮಾಡೋಕ್ಕಾಗಲ್ಲ. ಅಲ್ಲೇ ಮಾಡಿದವರು 8 ತಿಂಗಳವರೆಗೂ ಸುಮ್ಮನೆ ಕೂರಲ್ಲ. ಸುಮ್ಮನೆ ಯಾಕೆ ಇವೆಲ್ಲ ಚರ್ಚೆ ಮಾಡೋಕ್ಕೆ? ಇಟ್ ಇಸ್ ಆಲ್ ಸಬ್ಸ್ಟಾನ್ಷಿಯಲಿ ಏನೇನು ಮಾಡ್ಬೇಕು ಮಾಡ್ತಾರೆ. ವೆದರ್ ಮೇ ಬಿ ಕಾಂಗ್ರೆಸ್ ಅವರು ಕುಮ್ಮಕ್ಕಿಂದ ಪ್ಲಾನಿಂದ ಅವೆಲ್ಲ ಇರ್ತವೆ. ರಾಜಕೀಯದ ಹಿನ್ನೆಲೆ ಇದೇ ಏನೇನು ಮಾಡ್ತಾರೋ ಯಾರಿಗೆ ಗೊತ್ತು ರೀ. ಅಲ್ಲ, ನಾನು ಅವರು ದೊಡ್ಡವರಿದ್ದಾರೆ, ಅವರು ಭಾಳ ಹಿರಿಯ ರಾಜಕಾರಣಿ. ಇಂಥ ಹೋರಾಟಕ್ಕೆ ಬರ್ತಾರೆ ಅಂದರೆ ನನಗೆ ಇನ್ನೇನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡ್ತಾ ಇಲ್ಲ ಅದು. ಹಾಗಾಗಿ ನಾನು ಅವ್ರ ಬಗ್ಗೆ ಏನೋ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಮಾಹಿತಿ ಅವರಲ್ಲಿ ಕರೆಕ್ಟಾಗಿದ್ದರೆ ಮಾಡಲಿ. ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ನಮ್ಮ ಜಿಲ್ಲೆಗಂತೂ ಗೊತ್ತಿದೆ ಯಾರಿದ್ರಲ್ಲಿ ತಪ್ಪಿದೆ, ಯಾರಿದ್ರಲ್ಲಿ ತಪ್ಪಿಲ್ಲ ಅಂತ. ಆಯ್ತಲ್ಲ, ಇದ್ರ ಬಗ್ಗೆ ನಾನು ಮುಂದುವರೆದಂತೆ ಏನೋ ಮಾತಾಡೋದಕ್ಕೆ ಹೋಗೋದಿಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇಟ್ ಈಸ್ ನನ್ ಆಫ್ ಮೈ ಕನ್ಸರ್ನ್. ಐ ವುಡ್ ವಾಂಟ್ ರಿಪ್ಲೈ ಅಬೌಟ್ ಇಟ್. ಎಷ್ಟು